ಮತ್ತೊಂದು ಕಡೆ ಕೆಆರ್ಎಸ್ ನಿಂದ ತಮಿಳುನಾಡಿಗೆ ನೀರನ್ನ ಹರಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಮಂಡ್ಯದಲ್ಲಿ ಕಾವೇರಿ ನದಿಗಿಳಿದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೊದಲೇ ಡ್ಯಾಮ್ ಬರಿದಾಗಿದೆ, ನಮಗೆ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಕುಡಿಯೋದಕ್ಕೂ ಕೂಡ ನೀರಿಲ್ಲದಂತಹ ಪರಿಸ್ಥಿತಿ. ಹೀಗಿರುವಾಗ ತಮಿಳುನಾಡಿಗೆ ನೀರನ್ನ ಹರಿಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ರೈತರು ಮಾಡ್ತಾ ಇದ್ದು, ನದಿಗಿಳಿದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೆಆರ್ಎಸ್ ನಿಂದ ತಮಿಳುನಾಡಿಗೆ ನೀರು ಹರಿಸಿರುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ನದಿಗಿಳಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತ ಮುಖಂಡ ನಂಜುಂಡೇಗೌಡ ನೇತೃತ್ವದಲ್ಲಿ ರೈತರ ಕಬ್ಬಿಗೆ ನೀರು ಹರಿಸದೆ ಮೋಸ ಮಾಡ್ತಾ ಇದೆ ಸರ್ಕಾರ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಮುಖಂಡ ನಂಜುಂಡೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ರೈತರ ಕಬ್ಬಿಗೆ ನೀರು ಹರಿಸದೆ ಮೋಸ ಮಾಡ್ತಾ ಇರುವಂತಹ ಒಂದು ಆರೋಪ ಇದೀಗ ಮಾಡ್ತಾ ಇರುವಂಥದ್ದು ರೈತರು. ಹಾಗಾಗಿ ಡ್ಯಾಮ್ಗಿಳಿದು ಈ ವೇಳೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 750 ಕ್ಯೂಸೆಸ್ ಕುಡಿಯೋ ನೀರು ಬಿಟ್ಟಿದ್ವಿ ಬೆಂಗಳೂರಿಗೆ ಅಂತ ಹೇಳಿದ್ರು. ಇವತ್ತು ನಾವು ಒಂದು ಹೊಳೆ ಹತ್ರ ಇದೀವಿ, ಶ್ರೀರಂಗಪಟ್ಟಣದ ಬಳಿ 3 ಹೊಳೆ ಹೋಗುತ್ತೆ. 3 ಹೊಳೆಲು ಈ ದೊಡ್ಡ ಪ್ರಮಾಣ ನೀರು ಹೋಗ್ತಾ ಇದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡೋದು ಹೇಳ್ತಾರೆ, ಇಲ್ಲ ನೆನ್ನೆಷ್ಟೇ ಹೋಗ್ತಾ ಇದೆ ಸರ್, ನಾವು ದಿನ ಗಮನಿಸ್ತಾ ಇದೀವಿ, ನೀರು ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಪುನಃ ಅವರೇ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಹೇಳ್ತಾರೆ ಹಿಂದೆ ಇನ್ಫ್ಲೋ ಕಡಿಮೆ ಇದ್ದಾಗ ಒಂದು ಲೆವೆಲ್ಗೆ ಗೇಟ್ ನಿಲ್ಸಿದ್ದು, ಈ ಇನ್ಫ್ಲೋ ಜಾಸ್ತಿ ಆಗಿದಿಲ್ಲ, ಅದರಿಂದ ಜಾಸ್ತಿ ಹೋಗ್ತಾ ಇದೆ, ತಕ್ಷಣ ನಿಲ್ಲಿಸ್ತೀವಿ ಅಂದ್ರೆ ಅಂದ್ರೆ ಇಷ್ಟೊಂದು ಬೇಜವಾಬ್ದಾರಿ ಒಬ್ಬ ನೀರಾವರಿ ಇಲಾಖೆ ಇಂಜಿನಿಯರ್ಗೆ ಇದ್ರೆ ಮಂಡ್ಯ ಅಥವಾ ಕರ್ನಾಟಕದ ರೈತ ಹಿತ ಕಾಪಾಡ್ತಾರ? ಇವ್ರನ್ನ ಸೂಚನೆ ಕೊಟ್ಟು ಕೆಲಸ ಮಾಡಿಸ್ಬೇಕು. ಸಾವಿರ ಖರ್ಚು ಮಾಡಿ ಬೆಳೆ ಬೆಳೆದಿರೋವೆಲ್ಲ ಸಂಪೂರ್ಣ ಆಗ್ಲಿ 70-80 ಭಾಗ ಒಣಗೋಗಿದೆ. ನಮ್ ನಾಲೆಗಳಿಗೆ ನೀರ್ ಬಿಡದೇನೆ ತಮಿಳ್ನಾಡಿಗೆ ನೀರ್ ಬಿಡ್ತಾವ್ರೆ, ನಾಟಕ ಆಡ್ತಾವ್ರೆ. ಕೆಆರ್ಎಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದ್ರೆ ಇಷ್ಟು ದಿನ ಹೇಳ್ತಾರೆ 600 ಕ್ಯೂಸೆಸ್ ಅಂತ, ದಿನನಿತ್ಯ 2000 ಹೋಗ್ತಾ ಇದೆ. ಇವಾಗ ಮಧ್ಯಾಹ್ನ ಕೇಳಿದ್ರೆ ಹೇಳ್ತಾರೆ 700 ಕ್ಯೂಸೆಸ್ ಬಿಡ್ತಾ ಇದೀವಿ ಅಂತ. ಈ ಸ್ವಾಮಿ ಜಾಸ್ತಿ ಆಗೋದಲ್ದೆ ಒಳ್ಳೆ ನೀರೆಲ್ಲ ಜಾಸ್ತಿ ಆಗತ್ತೆ, ಇವಾಗ ಚೆಕ್ ಮಾಡ್ತೀವಿ ಅಂತಾರೆ. ನಮ್ಮ ನಾಲೆಗಳು ಕಬ್ಬೆಲ್ಲ ಒಣಗ್ತಾವೆ, ತಕ್ಷಣ ನೀರ್ ಬಿಡ್ಬೇಕು. ನಾವ್ ಏನಾದ್ರು ಅಲ್ಪ ಸ್ವಲ್ಪ ಬದುಕತ್ತೀವಿ ಅಂದ್ರೆ, ಇಲ್ಲಾಂದ್ರೆ ಸಂಪೂರ್ಣ ಸೊತೈತೀವಿ ನಾವು. ನಮ್ ಶಾಸಕರು ಏನ್ ಮಾಡ್ತಾರೆ?